ಸೊ ನಮ್ಮ ತಂಗಿಯ ಮದುವೆ, ಸೊ ನನ್ನ ಚಿಕ್ಕಪ್ಪನ ಮಗಳದು ಮದುವೆ. ಸೊ ನಾವೆಲ್ಲ ಊರಿಗೆ ಹೋಗಿದ್ದೀವಿ, ಇದು ಅವ್ರ ಮನೆ. ಸೊ ನಾವು ಹೋಗೋದಾಗ ನೋಡಿ ಈ ರೀತಿ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ರು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಇವಾಗೆಲ್ಲ ಫಾಸ್ಟ್ ಜನ್ರೇಷನ್ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ಶಾಸ್ತ್ರಗಳು ಕೂಡ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಮಾಡೋ ಥರ ಅಷ್ಟು ಶಾಸ್ತ್ರಗಳು ಇವಾಗ ಸ್ವಲ್ಪ ಕಮ್ಮಿನೇ. ಕೆಲವೊಂದು ಬಿಟ್ಟು ಕೆಲವೊಂದು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವಾಗೆಲ್ಲ. ಸೊ ಆದ್ರೆ ನಾವು ಇಲ್ಲಿಂದ ಹೋಗಿ ನಂತರ ಅವ್ರ ಮನೆಗೆ ಹೋಗಿ, ಸೊ ನಾವು ಅಲ್ಲಿಂದ ಚೌಟ್ರಿಗೆ ಹೋಗೋ ಮುಂಚೆ ಇದು. ಸೊ ನಾನು ನಮ್ಮಮ್ಮ ಅಕ್ಕಂದಿರು ಹಾಗೆ ಅಕ್ಕನ ಮಕ್ಕಳು ಎಲ್ಲರೂ ಹೋಗಿದ್ವಿ. ಸೊ ಮನೆಯಿಂದನೇ ಹೊರಡಬೇಕು ಅಂತ. ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ, ಎಲ್ಲ ಪೂಜೆ ನಡೀತಾ ಇದೆ. ಸೊ ಮನೆಯಲ್ಲಿ ಮದುವೆ ಹುಡುಗಿ ಇವಳು. ಸೊ ಅವಳ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಕ್ಯಾಮ್ರಾಮನ್ಗಳು ಅವರು ಈ ಥರ ಮಾಡಿ ಆ ಥರ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದು ಮನೆಯಲ್ಲಿ ಪೂಜೆ ಮಾಡೋ ಅಂಥದ್ದು. ಆಲ್ಮೋಸ್ಟು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಸೊ ನಾನು ಕೂಡ ಮಾಡೋಕ್ಕಾಗಿಲ್ಲ. ಒನ್ ಡೇ ಲಾಗ್ ಥರ ಇದು ಒನ್ ಡೇಗಾಗುವಷ್ಟು ಮಾಡಿಟ್ಟಿದ್ದೀನಿ. ನಾವು ಮನೆಯಿಂದ ಚೌಟ್ರಿಗೆ ಹೋಗೋದು, ಮನೆಯಲ್ಲಿ ರೆಡಿಯಾಗಿ ಹೊರಡೋದು, ಈ ರೀತಿ ನಾನು ಸ್ವಲ್ಪ ವಿಡಿಯೋ ಮಾಡಿರೋದು. ಸೊ ಈಗ ಪೂಜೆ ಮಾಡ್ತಾ ಇದ್ದಾಳೆ. ಮನೆಯಿಂದೇ ಹಾಗೆ ಅಲ್ವಾ, ಸ್ವಲ್ಪ ಜನ ಎಲ್ಲ ಇರ್ತಾರೆ. ಸೊ ಮದುವೆಗಳಾಗಲಿ ಹಬ್ಬಗಳಾಗಲಿ ಸ್ವಲ್ಪ ಮನೆ ತುಂಬ ಜನ ಒಂಥರ ಚೆನ್ನಾಗಿರುತ್ತೆ. ಸೊ ಮನೆಯಿಂದ ಹೊರಡೋ ಟೈಮಲ್ಲಿ ನಾವು ಅಲ್ಲಿಗೆ ಬರೋದಕ್ಕೆ ಹೇಳಿದರು. ಸೊ ಅಲ್ಲಿಗೆ ಹೋಗ್ಬಿಟ್ಟೆ ಹೋಗೋಣ ಅಂತ. ಸೊ ಸಂಜೆ ಟೈಮಿನ ಹೊರಡಬೇಕು ನಮ್ಮ ತಂಗಿ ಜೊತೆ. ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು, ಹಾಗೆ ಇನ್ನು ಅಲ್ಲೂ ಸ್ವಲ್ಪ ಶಾಸ್ತ್ರಗಳಿರುತ್ತೆ. ಮನೆಯಲ್ಲೂ ಕೂಡ ಮನೆಯಿಂದ ಬಿಡುವಾಗ ಸ್ವಲ್ಪ ಶಾಸ್ತ್ರಗಳಿರುತ್ತೆ. ಸೊ ಅದನ್ನು ಮಾಡಿಕೊಂಡು ಹೊರಡಬೇಕಿತ್ತು. ಸೊ ಕ್ಯಾಮ್ರಾಮನ್ಗಳೆಲ್ಲ ಹೇಳ್ತಾ ಇದ್ರು ಹಾಗೆ. ಸೊ ಕ್ಯಾಮ್ರಾಮನ್ಗಳಿಗೆ ಅವ್ರದ್ದೇ ಆದ ಫೋಟೋಸ್ ಬೇಕಾಗಿರುತ್ತೆ. ಹಾಗಾಗಿ ಅವರು ಯಾವ ಥರ ಮಾಡಬೇಕು, ಯಾವ ಥರ ನಮಗೆ ಗೊತ್ತಿದ್ರೂ ಕೂಡ ಅವ್ರ ಫೋಟೋಗೆ ಬೇಕಾಗಿರೋ ರೀತಿ ಅವ್ರು ಮಾಡಿಸ್ತಾ ಇರ್ತಾರೆ. ಸೊ ಹಾಗೆ ನಮ್ಮ ತಂಗಿಗೆ ನಾನು ನಮ್ಮ ಹಸ್ಬೆಂಡು ಅಕ್ಕ ಭಾವ ಆಗ್ತಿರವಲ್ಲ, ಹಾಗಾಗಿ ನಾವು ಹಾರ ಹಾಕಿ ಫಸ್ಟು ಅವಳಿಗೆ ಆರತಿ ಮಾಡಬೇಕು. ಸೊ ಅವರು ಅಕ್ಕ ಭಾವಂದಿರು ಇದ್ದಾರೆ. ಸೊ ಅವರೆಲ್ಲ ಅವ್ರದ್ದೇ ಆದ ಕೆಲಸಗಳಲ್ಲಿದ್ದರು. ಹಾಗಾಗಿ ಇನ್ನು ನಾವೇ ಇದ್ವಿ, ಹಾಗಾಗಿ ನಾವು ಮಾಡಿದ್ವಿ. ನಮ್ಮ ಚಿಕ್ಕಪ್ಪನ ಮಗಳಲ್ವ, ಹಾಗಾಗಿ ನಾವು ಕೂಡ ಅಕ್ಕ ಭಾವ ಆಗ್ತೀವಿ. ಹಾಗಾಗಿ ನಾವೇ ಅವಳಿಗೆ ಹಾರ ಹಾಕಿ ಫಸ್ಟ್ ಶಾಸ್ತ್ರ ನಾವು ಅವಳಿಗೆ ಮಾಡಿಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಎಲ್ಲರೂ ವಿಶ್ ಮಾಡಿ ನಮ್ಮ ತಂಗಿ ಮದುವೆಗೆ. ಸೊ ಅಲ್ಲಿ ಕ್ಯಾಮ್ರಾಮ್ಯಾನ್ ಹೇಳ್ತಾ ಇದ್ದಾರೆ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ. ನಮಗೆ ಗೊತ್ತಿರೋ ರೀತಿ ನಾವು ಮಾಡಿದ್ರು ಕೂಡ ಅದು ಅವ್ರಿಗೆ ಫೋಟೋಸ್ಗೆ ಬೇಕಾಗಿರೋ ರೀತಿ ಅವ್ರು ಮಾಡಿಸ್ತಾರೆ. ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ನಮಗೆ ಗೊತ್ತಿದ್ರು ಕೂಡ ಅವ್ರಿಗೆ ಬೇಕಾಗಿರೋ ಕಂಫರ್ಟಲ್ಲಿ ಮಾಡಿಕೊಡ್ಬೇಕು. ಹಾಗಾಗಿ ಸೊ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಅವಳಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿ ಕಳಶ ಕೂಡ ಬೆಳಗಿದ್ವಿ ಅವಳಿಗೆ. ನಾವು ಒಂದು ವಾರ ಮುಂಚೆ ಹೋಗೋಣ ಅಂದರೆ ಆಗೋಲ್ಲ. ಒಂದು ವಾರ ಮುಂಚೆ ಎಲ್ಲ ಮಕ್ಕಳಿಗೆ ಸ್ಕೂಲ್ಗಳ ರಜೆಗಳು ಹಾಕಿ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾವು 2 ಡೇಸ್ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಒಂದಿನ ರಿಸೆಪ್ಷನ್ನು ಒಂದಿನ ಮುಹೂರ್ತ ಅಂದ್ಕೊಂಡು ಹೋದ್ವಿ. ಸೊ ಆದರೆ
ಮುಹೂರ್ತದ ದಿನವೂ ರಿಸೆಪ್ಷನ್ ಇಟ್ಕೊಂಡಿದ್ರು. ಹಳ್ಳಿಗಳ ಸೈಡು 2 ದಿನವೂ ಬರ್ತಾರೆ ಅಂತ ಹೇಳಿ ಫಸ್ಟು ರಿಸೆಪ್ಷನ್ ಡೇ ದಿನವೂ ಸ್ವಲ್ಪ ರಿಸೆಪ್ಷನ್ ಮಾಡೋದು, ಸ್ವಲ್ಪ ಅವರ್ಸ್ ಸ್ವಲ್ಪ ಜನ ಬರೋರು ಬಂದು ಹೋಗಲಿ ಅಂತ. ಇನ್ನು ಸ್ವಲ್ಪ ಜನ ಮುಹೂರ್ತದ ಸಮಯದಲ್ಲಿ ಬರ್ತಾರೆ, ಅದಾದಮೇಲೆ ರಿಸೆಪ್ಷನ್ ಮಾಡೋಣ ಅಂತ ಹೇಳಿ ಅವ್ರದ್ದು ಪ್ಲ್ಯಾನ್ ಇತ್ತು. ಡೇ ಪ್ರೋಗ್ರಾಮ್ ತುಂಬಾ ಇತ್ತು. ನಾನು ಡೇ ಪ್ರೋಗ್ರಾಮ್ ತುಂಬ ಕಂಪ್ಲೀಟ್ ಮಾಡಲಿಲ್ಲ, ಯಾವುದನ್ನು ವೀಡಿಯೋ ಮಾಡಲಿಲ್ಲ, ಫೋನೆಲ್ಲ ಸ್ವಿಚ್ ಆಫ್ ಆಗಿತ್ತು. ಸೊ ಹಾಗಾಗಿ ಡೇ 1 ಮಾತ್ರ ಮಾಡಿದ್ದೀನಿ, ಡೇ 2 ಮಾಡಲೇ ಇಲ್ಲ. ಮುಹೂರ್ತ, ರಿಸೆಪ್ಷನ್ನು ಮತ್ತು ಆರ್ಕೆಸ್ಟ್ರಾ ಎಲ್ಲ ಇತ್ತು. ಸೊ ನಾನು ಅದು ಯಾವುದನ್ನು ಮಾಡೋಕ್ಕಾಗಿಲ್ಲ, ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಫುಲ್ ಟಯರ್ಡ್ ಅನಿಸ್ಬಿಡ್ತು, ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಇವರಿಬ್ಬರು ಅವಳಿಗೆ ಅಕ್ಕಂದಿರು, ಹಾಗೆ ಇನ್ನೊಂದಷ್ಟು ಫೋಟೋಸ್ ತೆಕ್ಕೊಂಡ್ರು ಎಲ್ಲ. ಈಗ ಇನ್ನೇನು ಹೊರಡೋ ಸಮಯ. ಚೌಟ್ರಿಗೆ ಇಷ್ಟು ಟೈಮ್ ನಂತರ ಹೊರಡಬೇಕು ಅಂತ ಇರುತ್ತೆ. ಆ ಟೈಮ್ನ ನಾವು ನೋಡಿಕೊಂಡು ನಾವು ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಎಲ್ಲರೂ ಆಚೆ ಬಂದ್ವಿ. ಆಚೆ ಬಂದು ಮತ್ತೆ ಅವರು ಸರಿಯಾಗಿ ಈ ಥರ ನಿಂತ್ಕೊಳ್ಳಿ, ಆ ಥರ ನಿಂತ್ಕೊಳ್ಳಿ ಎಲ್ಲ ಹೇಳಿದ್ರು. ಸೊ ಎಲ್ಲ ನಿಂತ್ಕೊಂಡು ಹಾಗೆ ಒಂದು ಫೋಟೋಸ್ ತೆಕ್ಕೊಂಡು ಹಾಗೆ ಅವರು ಕೂಡ ವೀಡಿಯೋಗಳನ್ನ ಮಾಡಿಕೊಂಡ್ರು ಕ್ಯಾಮ್ರಾಮನ್ಗಳು. ಸೊ ಇಲ್ಲಿಂದ ನಾವು ಅಲ್ಲಿ ನಮ್ಮ ಮನೆಗಳ ಹತ್ರ ಗ್ರಾಮ ದೇವತೆ ಇರುತ್ತಲ್ವ, ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕಾಗುತ್ತೆ. ಸೊ ಇವಾಗ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ತೀವಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ನಿಂತಿದ್ರು. ಸೊ ಈಗ ನಾವು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ. ಹಾಗೆ ಹೋಗಬಾರ್ದು, ಹಸಿ ಮೈ ಇರುತ್ತಲ್ವ, ಅರಿಶಿನ ಎಲ್ಲ ಹಚ್ಚಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಟವಲೆಲ್ಲ ಹಾಕ್ಕೊಂಡು ಆಮೇಲೆ ಹೋಗೋಣ ಅಂತ. ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಅಲ್ಲೇ ನಿಯರು ದೇವರು ಮನೆ ಹತ್ರ ಇರೋ ದೇವಸ್ಥಾನ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಆಮೇಲೆ ಚೌಟ್ರಿಗೆ ಹೋಗಬೇಕಾಗತ್ತೆ ಅಂತ. ಸೊ ಫಸ್ಟು ಅಲ್ಲಿ ಗ್ರಾಮ ದೇವತೆಗೆ ಪೂಜೆ ಕೊಟ್ಬಿಟ್ಟು ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ಗ್ರಾಮ ದೇವತೆ. ಅವಳ ಕೈಯಲ್ಲೂ ಎಲ್ಲ ಪೂಜೆ ಮಾಡಿಸಿ ನಾವು ಕೂಡ ಮಾಡಿ ನಾವು ಅಲ್ಲಿಂದ ಮತ್ತೆ ಅಲ್ಲೂ ಸ್ವಲ್ಪ ಎಲ್ಲ ವೀಡಿಯೋದವರೆಲ್ಲ ಬಂದು ವೀಡಿಯೋ ಎಲ್ಲ ಮಾಡಿಕೊಂಡ್ರು, ಅವ್ರಿಗೆ ಬೇಕಾಗಿರೋ ಫೋಟೋಸ್ ಎಲ್ಲ ತೆಕ್ಕೊಂಡ್ರು. ಸೊ ಅಲ್ಲಿ ಪೂಜೆ ಮಾಡಿಸಿ ನಾವು ನಂತರ ಅಲ್ಲಿಂದ ಚೌಟ್ರಿಗೆ ಹೊರಡಬೇಕು. ಆದರೆ 6 ಗಂಟೆ ಒಳಗೆ ಹೊರಡಬೇಕು, 6 ಗಂಟೆ ಆದಮೇಲೆ ಇಲ್ಲ 4 ಗಂಟೆಗೆ ಹೋಗಬೇಕು ಅಂತ ಇತ್ತು. ಸೊ ಹಾಗಾಗಿ ಕ್ಯಾಮ್ರಾಮನ್ಗಳೆಲ್ಲ ಫೋಟೋಸ್ ತೆಕ್ಕೋತಾಯಿದ್ರು. ಇವಾಗ ಆಚೆ ಬಂದು ಇನ್ನು ಆಚೆ ಕೂಡ ಸ್ವಲ್ಪ ಅವರು ವೀಡಿಯೋಸ್ ಮಾಡ್ಕೋಬೇಕಿತ್ತು, ವೀಡಿಯೋ ಮಾಡಿಕೊಂಡು ಫೋಟೋಸ್ ತೆಕ್ಕೋಬೇಕಿತ್ತು. ನಮ್ಮ ಹಸ್ಬೆಂಡ್ ಎಲ್ಲರದ್ದು ವೀಡಿಯೋ ಮಾಡ್ತಾಯಿದ್ರು. ಸೊ ಸ್ವಲ್ಪ ಮಟ್ಟಿಗೆ ವೀಡಿಯೋ ಮಾಡ್ಕೊಂಡ್ವಿ. ನಮ್ಮ ಅಕ್ಕ ಭಾವ ಹಾಗೆ ನಮ್ಮ ಮಾವ ನಮ್ಮ ಅಕ್ಕನ ಮಕ್ಕಳು ಎಲ್ಲ ನಾವೇ ಇದ್ದಿದ್ದು, ಬೇಗ ಫಸ್ಟ್ ಹೋಗಿದ್ದಿದ್ದು. ಹಾಗಾದರೆ ಮತ್ತು ಈಗ ಚೌಟ್ರಿ ಹತ್ರ ಬಂದ್ವಿ. ಇದೇ ಚೌಟ್ರಿ, ಸಿಂಪಲ್ಲಾಗಿ ಹಳ್ಳಿ ಸೈಡಲ್ಲೆಲ್ಲ ಚಿಕ್ಕದಾಗಿ ಇರುತ್ತೆ ದೇವಸ್ಥಾನದ ಹತ್ರ ಒಂದು ಚೌಟ್ರಿ. ಈ ರೀತಿ ಚೌಟ್ರಿಯಲ್ಲಿ ನಾವು ಮದುವೆ ಮಾಡ್ತಾ ಇರೋದು ಇವಾಗ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸಿದ್ವಿ. ರಾತ್ರಿ ಹುಡುಗನ ಕಡೆಯವರೆಲ್ಲ ಬಂದರು, ಇನ್ನು ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು. ಹಾಗೆ ದೇವಸ್ಥಾನದೊಳಗೆ ಹೋಗಿ ಎಲ್ಲ ಮತ್ತೆ ಅರಿಶಿನ ಸ್ವಲ್ಪ ಹಚ್ಚಿಬಿಟ್ಟು ಕರ್ಕೊಂಡು ಬರ್ತಾರೆ. ಅಲ್ಲಿ ಪೂಜೆ ಎಲ್ಲ ಮಾಡಿ ಎಲ್ಲ ಪಾನಕ ಎಲ್ಲ ಮಜ್ಜಿಗೆ ಎಲ್ಲ ಕೊಟ್ಬಿಟ್ಟು ಪಾನಕ ಕೊಡ್ತಾರೆ, ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಬರ್ಬೇಕು. ಈ ರೀತಿ ಕರ್ಕೊಂಡು ಬಂದು ಆಮೇಲೆ ಅಕ್ಷತೆ ಎಲ್ಲ ಎದುರ ಬದ್ರ ನಿಂತ್ಕೊಂಡು ಹಾಕ್ಕೋಬೇಕು. ನಾವು ಫಸ್ಟೇ ರೆಡಿ ಆಗಿದ್ವಿ ಇನ್ನು ರಿಸೆಪ್ಷನ್ ಟೈಮ್ ಮುಂಚೆನೇ. ಸೊ ಹುಡುಗ ಬರೋದು ಲೇಟ್ ಆಯಿತು ಸ್ವಲ್ಪ, ಹಾಗಾಗಿ ಅವರು ರೆಡಿ ಇರೋದ್ರಲ್ಲೇ ಸ್ವಲ್ಪ ಜನ ಫೋಟೋಸ್ ತೆಕ್ಕೊಂಡ್ರು ಹುಡುಗ ಹುಡುಗಿಗೆ ಅವರು. ಸೊ ಆಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋಣ ಇನ್ನೊಂದ್ಸಲ, ಇಲ್ಲ ಆಲ್ರೆಡಿ ಲೇಟ್ ಆಗಿದೆ, ಜನ ತುಂಬ ಇವಾಗಲೇ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವ್ರು ಮಿಡ್ನೈಟ್ವರೆಗೂ ಫೋಟೋ ಶೂಟಿಂಗ್ ಇತ್ತು ಅವ್ರದ್ದು. ಸೊ ಬರೋರೆಲ್ಲ ಮುಗಿಸಿ ಹೋಗಲಿ ಅವರು, ಆಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ
ಫಸ್ಟ್ ಅದೇ ಸ್ಯಾರಿಯಲ್ಲೇ ಎಲ್ಲ ಫೋಟೋಸ್ ತೆಕ್ಕೊಂಡ್ರು. ಇವಾಗೆಲ್ಲ ಅಕ್ಷತೆ ತೆಕ್ಕೊಂಡು ಒಬ್ರೊಬ್ಬರು ಹಾಕ್ಕೋಬೇಕಾಗತ್ತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕ್ತಾರೆ. ಎದುರು ಬದ್ರ ಹಾಕ್ಕೊಂಡು ಈ ರೀತಿ ಒಳಗಡೆ ಹುಡುಗನ ಕರ್ಕೋಬೇಕು. ಈ ರೀತಿ ಒಳಗಡೆ ಕರ್ಕೊಂಬರುವಾಗ ಹುಡುಗನಿಗೆ ಮತ್ತೆ ಕಾಲು ತೊಳಿಬೇಕಾಗತ್ತೆ. ಹುಡುಗನಿಗೆ ಹುಡುಗಿಗೆ ಅಣ್ಣ ತಮ್ಮ ಯಾರು ಇದ್ದರೆ ಅವರು ಕಾಲು ತೊಳಿಬೇಕು. ಸೊ ರಿಲೇಟಿವಲ್ಲಿ ಒಬ್ಬರು ತಮ್ಮ ಆಗೋರಿದ್ದರು, ಅಣ್ಣ ಆಗೋರು. ಸೊ ಅವ್ರು ಬಂದು ಈಗ ಹುಡುಗನಿಗೆ ಕಾಲು ತೊಳಿಬೇಕು. ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ನಾವು ಕಾಲು ತೊಳೆಯೋ ಪೂಜೆನ. ಹುಡುಗಿಗೆ ಅಣ್ಣದ ಸಂಬಂಧ ಆಗಬೇಕು, ಹಾಗಾಗಿ ಅವ್ರ ಕೈಯಲ್ಲಿ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ಒಳಗಡೆ ಬರುವಾಗ ಈ ರೀತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತೆ. ಸೊ ಹಾಗಾಗಿ ನಾವು ಈ ರೀತಿ ಮಾಡ್ತಾ ಇದ್ವಿ. ಕೆಲವೊಬ್ಬೊಬ್ಬರಲ್ಲಿ ಒಂದೊಂದು ಶಾಸ್ತ್ರ ಇರುತ್ತೆ. ಹುಡುಗನ ಕಡೆ ಒಂದು, ಹುಡುಗಿ ಕಡೆ ಒಂದು, ಈ ಥರ ಎಲ್ಲ ಇರುತ್ತೆ. ಸೊ ಮುಗಿಸಿ ಒಳಗಡೆ ಕರ್ಕೊಂಡು ಬಂದ್ವಿ. ಸೊ ಈಗ ಒಳಗಡೆ ಬಂದು ಅದೇ ಡ್ರೆಸ್ಸಲ್ಲೇ ಅವ್ರು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ರು. ಆಮೇಲೆ ನಂತರ ಅವರು ನೈಟ್ 12-1ಗೆ ಮತ್ತೆ ಚೇಂಜ್ ಮಾಡಿ ಲೆಹಂಗಾ ಎಲ್ಲ ಹಾಕ್ಕೊಂಡು ಮತ್ತೆ ಫೋಟೋಸ್ ತೆಕ್ಕೊಂಡ್ರು. ಅವ್ರದ್ದು ಪರ್ಸ್ನಲ್ ಫೋಟೋಸು ಅವೆಲ್ಲ ತೆಕ್ಕೊಂಡ್ರು. ಸದ್ಯಕ್ಕೆ ಇವಾಗ ಇಷ್ಟು ಮಾಡಿದ್ದೀವಿ ವಿಡಿಯೋ. ಈ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಫೋಟೋಸು ಜನಗಳೆಲ್ಲ ಬಂದು ಹೋದರು. ಸೊ ನಾನು ಇಷ್ಟು ವಿಡಿಯೋ